ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ 2 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಧರ್ಮ ವಿನಾಶವಾಗುವಾಗ ಅಧರ್ಮ ತಲೆ ಎತ್ತಿ ಕುಣಿಯುವ ಸಂದರ್ಭದಲ್ಲಿ ಧರ್ಮದ ಏಳಿಗೆಗಾಗಿ ಯುಗ ಯುಗದಲ್ಲೂ ನಾನು ಅವತರಿಸಿ ಬರ್ತೇನೆ. ಅಂದರೆ ಧರ್ಮ ಸಂಸ್ಥಾಪನೆಗೆ ನಾನು ಅವತರಿಸಿ ಬರ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಈ ಪ್ರಕಾರ ಪರಮಾತ್ಮ ತನ್ನ ದಿವ್ಯ ಜನ್ಮಗಳ ಸಮಯ, ಕಾರಣ ಮತ್ತು ಉದ್ದೇಶವನ್ನು ವರ್ಣನೆ ಮಾಡಿದ ಪರಮಾತ್ಮ ಅದರಿಂದ ಆಗುವ ಫಲವನ್ನು ಮುಂದೆ ಹೇಳ್ತಾನೆ. ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗದ 9ನೇ ಶ್ಲೋಕ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೆತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಈ ಶ್ಲೋಕದ ಅರ್ಥ, ಹೇ ಅರ್ಜುನ, ಯಾರು ನನ್ನ ದಿವ್ಯವಾದ ಅವತಾರವನ್ನು ಮತ್ತು ಕರ್ಮವನ್ನು ಯಥಾರ್ಥವಾಗಿ ತಿಳಿದುಕೊಳ್ತಾರೋ ಅವನು ದೇಹವನ್ನು ತ್ಯಾಗ ಮಾಡಿದ ನಂತರವೂ ಪುನರ್ಜನ್ಮವನ್ನು ಹೊಂದೋದಿಲ್ಲ. ಅವನು ನನ್ನಲ್ಲಿ ಸೇರ್ತಾನೆ ಅಂತಲೇ ಪರಮಾತ್ಮ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಸರ್ವಶಕ್ತಿವಂತ ಭಗವಂತ ವಾಸ್ತವವಾಗಿ ಜನ್ಮ ಮತ್ತು ಮೃತ್ಯುವಿನಿಂದ ಸರ್ವತಾ ಅತೀತನಾಗಿದ್ದಾನೆ. ಅವನ ಜನ್ಮವು ಸಾಮಾನ್ಯ ಜೀವಿಗಳಂತೆ ಅಲ್ಲ. ಅವನು ತನ್ನ ಭಕ್ತರ ಮೇಲೆ ಅನುಗ್ರಹಗೈದು ತನ್ನ ದಿವ್ಯ ಲೀಲೆಗಳ ಮೂಲಕ ದರ್ಶನವನ್ನು ಕೊಡ್ತಾನೆ. ಜಗತ್ತಿನಲ್ಲಿ ತನ್ನ ದಿವ್ಯ ಶಕ್ತಿಗಳ ಮೂಲಕ ಜನರ ಪಾಪಗಳನ್ನು ನಾಶ ಮಾಡಲಿಕ್ಕಾಗಿ ಹಾಗೂ ಧರ್ಮದ ಸ್ಥಾಪನೆ ಮಾಡೋದಕ್ಕೆ ಅವನು ಅವತರಿಸಿ ಬರ್ತಾನೆ. ಅವನು ಅವತಾರವಾಗಿ ಇಳಿದು ಬಂದಾಗ ಆ ಅವತಾರವೇ ಒಂದು ಹೊಸ ಮಾರ್ಗವಾಗಿ ಭಗವಂತನ ಕಡೆ ಎಲ್ಲ ಸಾಕ್ತಾರೆ. ಅವತಾರದ ವ್ಯಕ್ತಿಯು ವೇದಾಂತಗಳ ಸಾರವನ್ನು ಸ್ತುತಿಸುತ್ತಾ ಇರ್ತಾನೆ. ಅವನ ಜನ್ಮ ದಿವ್ಯವಾದದ್ದು, ಅವನ ಕರ್ಮ ದಿವ್ಯವಾದದ್ದು. ಈ ಅವತಾರದ ವ್ಯಕ್ತಿಯನ್ನು ಆದರ್ಶವಾಗಿಟ್ಕೊಂಡು ಅವನು ಹೇಳಿದ ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾ ಬಂದರೆ ಸಾಕು. ಅವನು ಮುಕ್ತನಾಗ್ತಾನೆ. ಅವನ ಜನ್ಮ ಪವಿತ್ರವಾಗುತ್ತೆ. ಭಗವಂತ ಹೇಳೋದೇ ಜಗದ ಉದ್ಧಾರಕ್ಕಾಗಿ. ಅವನು ಮಾಡೋ ಕರ್ಮ ಲೋಕ ಸಂಗ್ರಹಕ್ಕಾಗಿ. ತನಗಾಗಿ ಅವನು ಏನೂ ಮಾಡೋದಿಲ್ಲ. ಅವನನ್ನು ನಾವು ಸರಿಯಾಗಿ ತಿಳ್ಕೋಬೇಕಷ್ಟೆ. ಅದೇ ಒಂದು ದೊಡ್ಡ ಸಾಧನೆಯಾಗುತ್ತೆ. ಶ್ರೀಕೃಷ್ಣನ ಜೀವನದ ಮಹತ್ವವನ್ನು, ಅವನ ಬೋಧನೆಯ ಮಹತ್ವವನ್ನು ಮನನ ಮಾಡ್ತಾ ಇದ್ದರೆ ಅದು ನಮ್ಮ ಜೀವನದ ಮೇಲೆ ಅದ್ಭುತ ಪರಿಣಾಮವನ್ನು ಬೀರುತ್ತೆ. ಅದಕ್ಕೆ ಅನೇಕ ಉದಾಹರಣೆಗಳಿವೆ. ಅವನ ಮನನ ಆದಮೇಲೆ ನಾನು ಸಹ ಒಂದು ಹಂತದಲ್ಲಿದ್ದೀನಿ. ಶ್ರೀಕೃಷ್ಣನಂತಹ ಅವತಾರ ವ್ಯಕ್ತಿಯನ್ನು ಚಿಂತಿಸುತ್ತಿದ್ದರೆ ಆ ವ್ಯಕ್ತಿಯಲ್ಲಿರುವ ಶಕ್ತಿಗಳು ನಮ್ಮನ್ನು ಪ್ರವೇಶಿಸಿ ಅದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ನಮ್ಮನ್ನು ಕೂಡ ಮುಕ್ತರನ್ನಾಗಿ ಮಾಡುತ್ತೆ. ಇಂತಹ ಅವತಾರ ವ್ಯಕ್ತಿಯನ್ನು ಉಪಾಸನೆ ಮಾಡುತ್ತಿರುವ ವ್ಯಕ್ತಿ ಈ ದೇಹವನ್ನು ತ್ಯಜಿಸಿದ ಮೇಲೆ ಅವನು ಪುನಃ ಸಂಸಾರಕ್ಕೆ ಬರೋದಿಲ್ಲ. ಏಕೆಂದರೆ ಅವನ ಅಜ್ಞಾನ ಸುಟ್ಟು ಹೋಗಿರುತ್ತೆ, ಹೃದಯ ನಿರ್ಮಲವಾಗಿರುತ್ತೆ ಮತ್ತು ಆಸೆಗಳೆಲ್ಲ ಬೂದಿಯಾಗಿರುತ್ತೆ. ಇರುವಾಗಲೇ ಆಸೆಗಳೆಲ್ಲ ಹೋಗಿ ಭಗವಂತನೊಬ್ಬನೇ ಅವನು ಹೃದಯದಲ್ಲಿರುವಾಗ ಅವನಿಗೆ ಬೇರೇನೂ ಬೇಕಿರೋದಿಲ್ಲ. ಅವನು ಪುನಃ ಈ ಭವ ಬಂಧನಗಳಿಗೆ ಬರೋದಿಲ್ಲ. ಅವನು ಇರುವಾಗ ಭಗವಂತನಲ್ಲಿರ್ತಾನೆ, ಹೋದಾಗ ಅವನಲ್ಲಿಗೆ ಹೋಗ್ತಾನೆ, ಕೊನೆಗೆ ಅವನು ಭಗವಂತನನ್ನು ಸೇರ್ತಾನೆ. ಹೀಗೆ ಭಗವಂತನ ಜ್ಞಾನಾನಂದಮಯ ದಿವ್ಯ ಲೀಲಾಮಯ ಅವತಾರದ ಅರಿವು ಯಥಾವತ್ತಾಗಿ ಅರಿತರೆ ಅದು ನಮಗೆ ಮೋಕ್ಷ ಮಾರ್ಗವನ್ನು ತೋರಬಲ್ಲದು. ಇದು ಮರುಹುಟ್ಟಿಲ್ಲದ ಮೋಕ್ಷವನ್ನು ಪಡೆಯಲು ಬೇಕಾದ ಒಂದು ಅಮೂಲ್ಯವಾದ ಜ್ಞಾನ. ಈ ರೀತಿ ಅಧಿಷ್ಠಾನದಿಂದ ಸಿದ್ಧಿಯನ್ನು ಪಡೆದವರ ಬಗ್ಗೆ ಶ್ರೀಕೃಷ್ಣ ಮುಂದೆ ಮತ್ತಷ್ಟು ವಿವರಣೆಯನ್ನು ಕೊಡ್ತಾನೆ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.